ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮೇಡಮ್, ಅಂತೂ ಇಂತೂ ನೀವು ಅನ್ಕೊಂಡಂಗೆ ಚಿರಾಗ್ ಸರ್ ಕಾಫಿ ಕೊಟ್ಬಂದ್ಬಿಟ್ರಿ. ನೋಡಿದ್ರಾ, ಗಂಡ ಹೆಂಡತಿ ಜಗಳ ಕಾಫಿಲೇ ಮರ್ತೋಯ್ತು. ಇದ್ರಲ್ಲೇ ಗೊತ್ತಾಗುತ್ತೆ ಚಿರಾಗ್ ಸರ್ಗೆ ನಿಮ್ಮ ಮೇಲೆ ಕೋಪನೇ ಇಲ್ಲ ಅಂತ. ಹಂಗಾಗಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಈಗಲೂ ಚಿರಾಗ್ ಸರ್ ಕಾಫಿ ತಗೊಳ್ಳಿಲ್ವಾ? ಕಾಫಿ ತರಕ್ಕೆ ಹೇಳೇ ಇಲ್ಲ ಅಂತ ಅಂದ್ರು. ಹೌದಾ? ಮತ್ ಮೋಹನ್ ಯಾಕೆ ಹಂಗೆ ಬಂದು ಹೇಳ್ದ? ಅದೇ ಗೊತ್ತಾಗ್ತಿಲ್ಲ ಜಾಜಿ ಅಕ್ಕ. ಚಿರು ಅವ್ರಿಗೆ ಕಾಫಿ ಕೊಡೋ ಅದೃಷ್ಟ ನನಗಿಲ್ಲ ಅನ್ಸುತ್ತೆ. ಮೇಡಮ್ ಫೋನ್. ಪೊಲೀಸಪ್ಪ, ಹೆಂಗಿದೀಯಾ? ಅಮ್ಮ ಹೆಂಗಿದ್ದಾರೆ? ನಾವು ಚೆನ್ನಾಗಿದ್ದೀವಿ. ನೀನು ಹೇಗಿದೀಯ ಮಗ? ನನ್ಗೇನಾಗಿದೆ, ನಾನು ಸಕ್ಕದಾಗಿದ್ದೀನಿ. ನಾನು ಆ ಥರ ನಡ್ಕೋಬಾರ್ದಾಗಿತ್ತು. ಅದರಿಂದ ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಮುಜುಗರ ಆಗಿರುತ್ತೆ. ಅದು ನಿನ್ನ ಬಗ್ಗೆ ಯಾರೋ ಕೇವಲವಾಗಿ ಮಾತಾಡಿದ್ರನ್ನ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಕೈ ಮೀರೋಯ್ತು. ಇರ್ಲಿ ಬಿಡು ಪೊಲೀಸಪ್ಪ. ಆದ್ರೆ ನೀನ್ ಯಾಕೆ ಕುಡ್ದಿದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಅದೇನೋ ಎಡವಟ್ಟಾಗೋಯ್ತಮ್ಮ. ದಯವಿಟ್ಟು ಮರ್ತ್ಬಿಡು. ನಿಮ್ಮಪ್ಪ ಏನು ಅಂತ ನಿನಗೆ ಗೊತ್ತಿಲ್ವಾ? ಹ್ಞೂ ಗೊತ್ತಿದೆ, ಆದ್ರೂ ನೀನು ಹುಷಾರಾಗಿ ನೀನು ಇರ್ಬೇಕಲ್ವಾ? ಹೌದು, ಇನ್ಮೇಲೆ ಹಾಗೆ ಇರ್ತೀನಿ. ನಾನು ಮಾತಾಡ್ತೀನಿ ಕೊಡಿ. ದೀಪು, ನಿಮ್ಮಮ್ಮ ಮಾತಾಡ್ತಾಳಿರು. ಹಲೋ ದೀಪು. ಅಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಲ್ಲೆಲ್ಲ ಸರಿಯಾಗಿದ್ಯಾ? ಏನು ಸಮಸ್ಯೆ ಇಲ್ವಾ? ಇಲ್ಲಮ್ಮ. ನೀನ್ ಚೆನ್ನಾಗಿದ್ರೆ ಸಾಕು ಮಗಳೇ. ನಾನು ಆಗ್ಲೇ ನಿಮ್ಗೆ ಫೋನ್ ಮಾಡಿದ್ದೆ, ಆದರೆ ಲೈನೇ ಸಿಗ್ಲಿಲ್ಲ. ಈಗ ನೀವು ಫೋನ್ ಮಾಡಿದ್ದು ಒಳ್ಳೇದಾಯ್ತು. ಸರಿ ಮಗಳೇ, ಹುಷಾರು. ನೀನು ಯಾಕೆ ಹಾಗೆ ಮಾಡಿದೆ ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ನೀನೇನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತೀಯ ಅಂತ ಗೊತ್ತು. ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು ಬಿಡಮ್ಮ. ಹೆತ್ತವರು ಮಕ್ಕಳು ನಮ್ದೆ, ಇನ್ಯಾರು ನಮ್ಮ ನಂಬ್ತಾರೆ? ಒಟ್ನಲ್ಲಿ ನೀನ್ ಜೀವನ ಚೆನ್ನಾಗಿದ್ರೆ ಸಾಕು. ಅಳಿಯಂದ್ರಿಗೆ ಏನು ಕೋಪ ಬಂದಿಲ್ಲ ತಾನೇ? ಇಲ್ಲಮ್ಮ, ಅವ್ರು ಯಾವಾಗಲೂ ನನ್ನ ಪರವಾಗೇ ಇರ್ತಾರೆ. ಈ ಮಾತು ಕೇಳಿ ತುಂಬಾ ಖುಷಿ ಆಯ್ತಮ್ಮ. ನನ್ನ ಬಗ್ಗೆ ಯೋಚನೆ ಮಾಡದೆ ಎಲ್ಲರೂ ಆರಾಮಾಗಿರಿ, ಆಯ್ತಾ? ಆಯ್ತಮ್ಮ. ವಾಹ್, ನನ್ನ ಮಗಳು ಆರಾಮಾಗಿದ್ದಾಳೆ ಅಂತ ಕೇಳಿ ಈಗ ಹೆಂಡತಿ ಆದವಳು ಈ ಕಡೆ ಗಂಡನ್ನು ಬಿಟ್ಕೊಡ್ದೆ, ಆ ಕಡೆ ತವ್ರ ಮನೆಗೂ ಬೇಜಾರಾಗ್ದಿರೋ ಥರ ಎರಡೂ ಮನೆಯವ್ರನ್ನ ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅದೆಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತದೆ ಮೇಡಮ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.